ಎಲ್ಲ ಗಣ್ಯರೇ ಹಾಗೂ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ವಿಭಾಗದ ಡಾಕ್ಟರ್ ವಸುಧ ಮೇಡಮ್ ಅವರೇ ಹಾಗೂ ಹೆಚ್ಚಿನ ವಿದ್ಯಾರ್ಥಿನಿಯರೇ, ಅರ್ಥಶಾಸ್ತ್ರ ವಿಭಾಗದಿಂದ ಆಯೋಜಿಸಲ್ಪಟ್ಟಿರ್ತಕ್ಕಂಥ ಈ ಕಾರ್ಯಕ್ರಮ ನಿಜವಾಗಿಯೂ ಇವತ್ತಿನ ಪರಿಸ್ಥಿತಿಗೆ ಅಗತ್ಯವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ. ಯಾಕಂದರೆ ಇವತ್ತಿನ ಸರ್ಕಾರ, ಕೇಂದ್ರ ಸರ್ಕಾರ, ಅದರಲ್ಲೂ ಪ್ರಮುಖವಾಗಿ ಕೇಂದ್ರ ಸರ್ಕಾರ ಏನು ಮಾಡ್ತಾ ಇದೆ ಅಂತೇಳಿ ಹೇಳಿದ್ರೆ, ಆರ್ಥಿಕವಾಗಿ ಹಿಂದುಳಿದ ವರ್ಗಕ್ಕೆ ಅವರ ಆರ್ಥಿಕ ಸ್ಥಿತಿಗೆ ಅನುಗುಣವಾಗಿ ಮದ್ದುಗಳು ಅಥವಾ ಔಷಧಿಗಳು ಸಿಗಬೇಕು ಅನ್ನುವ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ರೂಪಿಸ್ತಾ ಇದೆ. ಅದಕ್ಕೋಸ್ಕರವಾಗಿ 2014ರಲ್ಲಿ ಆಯುಷ್ ಇಲಾಖೆ ಅಂತಕ್ಕಂಥ ಹೊಸ ಇಲಾಖೆಯನ್ನು ಶುರು ಮಾಡ್ತಾರೆ. ಅದರಲ್ಲಿ ಇಂಡಿಯನ್ ಸಿಸ್ಟಮ್ ಆಫ್ ಮೆಡಿಸಿನ್ ಅಂದರೆ 2 ರೀತಿಯ ಔಷಧಿಗಳಿದ್ದಾವೆ. ಒಂದು ಇಂಡಿಯನ್ ಸಿಸ್ಟಮ್ ಆಫ್ ಮೆಡಿಸಿನ್, ಇನ್ನೊಂದು ಅಲೋಪತಿಕ್ ಮೆಡಿಸಿನ್ ಅಂತ ಹೇಳಿ. ಈ ಇಂಡಿಯನ್ ಸಿಸ್ಟಮ್ ಆಫ್ ಮೆಡಿಸಿನ್ನಲ್ಲಿ ಭಾರತೀಯ ಮೂಲದ ಮೆಡಿಸಿನ್ಗಳು ಯಾವಿದ್ದಾವೆ ಅವುಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡಲಾಗ್ತಾ ಇದೆ. ನಿಮಗೆ ಗೊತ್ತಿರೋ ಹಾಗೆ ಭಾರತ ಋಷಿ ಮುನಿಗಳ ದೇಶ. ಪ್ರಾಚೀನ ಕಾಲದಿಂದಲೂ ಕೂಡ ಗಿಡಮೂಲಿಕೆಗಳನ್ನೇ ಔಷಧಿಯನ್ನಾಗಿ ಮಾಡಿಕೊಂಡು ಬದುಕ್ತಾ ಇದ್ದಂಥ ಜನ ನಮ್ಮಲ್ಲಿ ಅನಾದಿ ಕಾಲದಿಂದಲೂ ಕೂಡ ಇದ್ದಾರೆ. ಆಗ ಯಾವುದೇ ಅಲೋಪತಿ ವೈದ್ಯ ಪದ್ಧತಿ ಇರಲಿಲ್ಲ. ಅಂಥ ಕಾಲದಲ್ಲೂ ಕೂಡ ಯಾವ ರೀತಿ ಮನೆಮದ್ದುಗಳು ಉಪಯೋಗಕ್ಕೆ ಬರ್ತವೆ, ಮನೆಮದ್ದುಗಳನ್ನು ಹೇಗೆ ಬಳಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಒಂದೊಂದು ಊರಲ್ಲಿ ಒಬ್ಬೊಬ್ಬರು ತಜ್ಞರು ಇರ್ತಾ ಇದ್ದಾರೆ. ಅದನ್ನು ಒಂದೊಂದು ಕಡೆ ಒಂದೊಂದು ರೀತಿ ಹೇಳ್ತಾರೆ. ಇಲ್ಲಿ ಮನೆಮದ್ದು ಅಂತಾರೆ, ನಮ್ಮ ಕಡೆ ಒಳಹುಂಡಿ ಔಷಧಿ ಅಂತ ಕರೀತಾರೆ, ಕೆಲವರು ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಹೆಸರನ್ನು ಕರೀತಾರೆ. ಅಂದರೆ ಒಳಹುಂಡಿ ಅಂತೇಳಿ ಹೇಳಿದ್ರೆ ಯಾರಿಗೋ ಒಬ್ಬರಿಗೆ ಮಾತ್ರ ಗೊತ್ತಿರುತ್ತೆ. ಅದು ಅವರ ಹತ್ರ ಹೋಗಿನೇ ನಾವು ಔಷಧಿಯನ್ನು ತೆಗೆದುಕೊಳ್ಬೇಕು. ಅದನ್ನು ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಅವರು ಅದರ ಔಷಧಿಗೆ ಏನೇನು ಬಳಸ್ತಾ ಇದ್ರು ಅನ್ನೋದನ್ನು ಯಾರಿಗೂ ಹೇಳ್ತಾ ಇರಲಿಲ್ಲ. ಯಾಕಂದರೆ ಇವರು ಈಗ ಹೇಳೋದ್ರಲ್ಲ, ಹೇಳ್ತಾರೆ ಅಂತಕ್ಕಂಥವ್ರು ಇಷ್ಟು ಕಾಲವನ್ನು ವ್ಯಯ ಮಾಡಿ ಹೇಳಲಿಕ್ಕೆ ಅವರಿಗೆ ಸಮಯ ಇರುವುದಿಲ್ಲ. ಯಾಕಂದರೆ ಅವರಿಗೆ ಅಷ್ಟು ಬೇಡಿಕೆ ಇರುತ್ತೆ. ಬೇರೆ ಬೇರೆ ಭಾಗಗಳಿಗೆ ಹೋದರೆ ಅವರು ಒಂದು ಮೆಡಿಸಿನ್ ಕೊಟ್ಟರೆ ಇಂತಿಷ್ಟು ರೂಪಾಯಿ ಅಂತ ಇದೆ. ಹಾಗಾಗಿ ಇಲ್ಲಿ ಬಂದು ನಮ್ಮ ಸರ್ಕಾರಿ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಬೇಕು, ಹೆಚ್ಚು ಹೆಚ್ಚು ಇದನ್ನು ಬಳಸಬೇಕು. ನಿಮ್ಮ ಮನೆಯಲ್ಲೇ ಇರುತ್ತೆ, ಇದ್ಯಾವುದು ಕೂಡ ಹುಡ್ಕೊಂಡು ಹೋಗಬೇಕಾದಂಥ ಪರಿಸ್ಥಿತಿ ಇಲ್ಲ. ಮನೆಯ ಸುತ್ತಮುತ್ತ ನೀವು ಕಣ್ಣಾಡಿಸಿದ್ರೆ ಅಲ್ಲೇ ಸಿಗುತ್ತೆ. ಆದರೆ ನಮ್ಮಲ್ಲಿ ಏನಾಗಿದೆ ಅಂತ ಹೇಳಿದರೆ, ಹಿತ್ತಲ ಗಿಡ ಮದ್ದಲ್ಲ ಅಂತೀವಿ. ಹಾಗಾಗಿ ಹಿತ್ತಲಲ್ಲೇ ಇರ್ತಕ್ಕಂಥ ಬದನೆ ಗಿಡದ ಬಗ್ಗೆ ಹೇಳಿದ್ರು, ಅವರು ತುಳಸಿ ಗಿಡದ ಬಗ್ಗೆ ಹೇಳಿದ್ರು, ವೀಳ್ಯದೆಲೆ ಬಗ್ಗೆ ಹೇಳಿದ್ರು, ಬಾಳೆ ಎಲೆ, ನಾವು ಊಟಕ್ಕೆ ಮಾತ್ರ ಬಾಳೆ ಎಲೆ ಬಳಸ್ತಾ ಇದ್ದೀವಿ, ಬಾಳೆ ಎಲೆಯಿಂದನೂ ಕೂಡ ಉಪಯೋಗ ಇದೆ ಅಂತ ಹೇಳಿದ್ರು. ಹೀಗಾಗಿ ಇದನ್ನೆಲ್ಲ ನೀವು ಬಳಸಿಕೊಳ್ಳಲಿಕ್ಕೆ ಖಂಡಿತವಾಗಿಯೂ ಅವಕಾಶ ಇದೆ. ನೀವು ಯಾರು ಕೂಡ ಅದನ್ನು ತಲೆ ಕೆಡಿಸಿಕೊಳ್ಳಲಿಲ್ಲ.